ಏನ್ಲ ಇದು ಇದೇನು ಇಷ್ಟು ಗಾತ್ರ ಟಿ ವಿ ಸೋಫಾ ಸೆಟ್ಟು ಫ್ರಿಜ್ಜು ವಾಷಿಂಗ್ ಮಿಷಿನು ಎಲ್ಲಿದ್ದಾವೆಲ್ಲವ? ಎಲ್ಲಿದ್ದು ಅಂದ್ರೆ ಅಂಗಡಿಲಿದ್ದು. ಅಂಗಡಿಲೇ ಮಾರೋದು ಅಂತ ಗೊತ್ತು, ಏನು ಅಷ್ಟೊಂದು ಅಡ್ಬೇಡ ಇದೆ ಅಲ್ಲ. ನಾನು ಅಂಗಡಿಲಿದ್ರೂ ಕಾಸು ಎಲ್ಬೋದು ತರಕ್ಕೆ ಅಂತ ಕೇಳಿದ್ದು. ನಾನು ಅಂಗಡಿಲಿರೋದು ನನಗೆ ಗೊತ್ತಿಲ್ವಾ? ಏನು ಇವಳೆ ಕಡ್ಡಿರೋಳು, ಇವ್ರ ಅಪ್ಪನ ಕಾಲದಿಂದನೂ ಇನ್ನು ಯಾರು ಕಡ್ಡಿದಾರ? ಅಯ್ಯೋ ಸುಮ್ಮನೆ ಸುಮ್ಮನೆ ಮಾತಾಡಬೇಡ ನೀನು. ನಿಮ್ಮ ಅಪ್ಪನ ಕಾಲದಿಂದ ನೀನು ಕಂಡು ನೀನು ಏನು ಬದುಕು ಭಾಳ ಏನು ಹೊಸಿಯಾರ ನೀನು ಮಾಡಿ ದಬಾಕಿರೋದು ನಾನು ಕಂಡೀನಿ. ಸುಮ್ಮನೆ ಬಾಯ ಅಮ್ಮಿಕ ಕೂತ್ಕೋ. ಅಮ್ಮಿಕ ಕೂತ್ಕೋತಾರೆ ಬಾಯ. ನೀನು ಹೇಳ್ದಲ್ಲ ಅದಕ್ಕೆ ತರದ್ರ ಬಡ್ಡಿ ಇದೆ. ಸರಿ ಕಂದ್ಬಿಡಿ. ಏನೀಗ ಯಾಕೆ ಹಿಂಗಾಡ್ತಾ ಇದ್ರಿ? ಏನಿಲ್ಲ, ಇವೇನಿದು ಯಾಸ ಅಂತ ಇವೇನಂತ ತರಕ್ಕೆ ದುಡ್ಡೆಲ್ಲಿತ್ಲೆ? ಅಯ್ಯೋ ಅದ ಸುಮ್ಮನು ಉಮ್ಮನುವೆ ತಗ ಬಂದಿರೋದು ಕಣ್ರಿ. ಅವ್ರಿಗೆಲ್ಲಿತ್ತು ದುಡ್ಡು ಆ ಪಾಟಿ? ಈಗ ತಾನೇ ಪರಿಗೆ 4-5 ಲಕ್ಷ ಖರ್ಚು ಮಾಡವ್ರೆ. ತಿರ್ಗಿ ಇವೆಲ್ಲವೇನು ಕಮ್ಮಿ ಬಂದದ? ಕಮ್ಮಿ ಅಂದ್ರೂ 1.5 ಲಕ್ಷ ಗಂಟ್ಲು ಆಗ್ನಿಲ್ವಾ? ಅಂತೆ 1.5 ಲಕ್ಷ 3 ಲಕ್ಷ ದುಡ್ಡಾಗಿರೋದು. ಮತ್ತೆ ಎಲ್ಲಿತ್ತು ದುಡ್ಡು? ಏನು ಮಾಡ್ತಾ ಇದ್ದಾರು? ಏನು ಕತೆ? ಎಲ್ಲಿಂದ ದುಡ್ಡು ತರ್ತಾ ಇದಾರ ಅನ್ನೋದ ನಿಮಗೆ ಒಂದು ಚೂರಾದ ಜವಾಬ್ದಾರಿ ಬೇಡವಾ? ಕೇಳಬೇಕು ಮಾಡಬೇಕು ಅನ್ನೋದು. ನಾನು ಸೊಸೆರೇನು ದಡ್ರಲ್ಲ, ಕೂತ್ಕೋ ಬಾಯಿ ಮುಚ್ಕೊಂಡು. ಇನ್ನೊಬ್ರ ಕಲಿ ಹೇಳ್ಸ್ಕೊಳಂಗೆ ದಡ್ ತಂದರಿದ್ದಾರೆ ನಿನ್ನಂಗೆ. ನನ್ನ ಸೊಸೆರು ಬುದ್ಧಿವಂತರಾಗಿರೋದಕ್ಕೆ ಈ ಥರ ಮನೆ ಮಟ್ವ ಇಷ್ಟು ಚೆನ್ನಾಗಿ ಹುಡುಗಿರೋದು. ನಿಮ್ಮ ಮಗುನ ಮಕನ ಬಿಡಿಯಾ? ಎಲ್ಲಿ ತಂದ್ರಿ ದುಡ್ಡ? ಏನು ಕತೆ ಏನು ಅಂತ ವಿಚಾರಿಸು. ಬಾಯಿ ಮುಚ್ಕೊಂಡು ಜಾಸ್ತಿ ಮಾತ್ಕಿತ ಆಡ್ಬೇಡ, ದುರಾಂಕಾರ ಆಡ್ಬೇಡ ಅನ್ಬಿಟ್ಟೆ ನೀನು. ನಿನ್ನ ದುರಾಂಕಾರ ಅಂತ ನೋಡಿಯಕ್ಕಿಲ್ಲ. ನಿನ್ನ ದುರಾಂಕಾರಕ್ಕೆ ಬೆಂಕಿ ಹೊಸಿ ನ್ಯಾಯವಾಗ ಬುದ್ಧಿ ಕಲಿಯಮ್ಮಿ ನೀನು. ಏನು ನೀನೇ ಸರಿಯಲ್ಲ? ತೇಲ್ಬೇಡ ದುರಾಂಕಾರದಲ್ಲಿ. ನೋಡ್ಬಾರಯ್ಯ, ನೀನು ಎಷ್ಟು ಬೋದ್ರು ಇವತ್ತು ನಾನು ಬೇಜಾರು ಮಾಡ್ಕೊಳಕ್ಕಿಲ್ಲ. ನಾನೇ ಬೇಡ, ನಮ್ಮ ಮನೇಲಿ ಯಾವಾಗಲೂ ತಿತ್ತಿಲ್ಲ. ಅಯ್ಯೋ ಎಲ್ಲರ ಮನೆ ತತ್ತಾರೆ, ನಮ್ಮ ಮನೆ ಏನೂ ಇಲ್ಲವಲ್ಲ ಅಂತ ನನಗೆ ಎಷ್ಟು ಹೊಟ್ಟೆ ಉರಿತಿತ್ತು ಅಂತ ನನಗೆ ಗೊತ್ತು. ಈಗ ಹೆಂಗೋ ಅಚ್ಚುಕಟ್ಟಾಗಿ ತಂದು ಮಡ್ಗವ್ರೆ. ನೋಡುಮ್ಮ ಮಾಡುಮ್ಮ ಅಂದ್ರೆ ನಿನ್ಗೆ ಯಾಕೆ? ಅವ್ರು ಎಲ್ಲಿದ್ದಾರೆ ತರಲಿ? ಸುಮ್ಮನೆ ಟಿ ವಿ ಹಾಕ್ಸ್ಕೊಂಡು ನೋಡು ನೀವು ಸ್ವಲ್ಪ ನೀವು ನೀನು ಒಬ್ಳು ಹೆಂಗ್ ಸ್ಕೂಲ ನೀನು ಬೇರೆ ಚುನಾವಣೆಯಲ್ಲಿ ಬೇರೆ ಗೆದ್ದಿದ್ದೀಯೇ. ನಾಚಿಗೆ ಮಾನ ಮರುವುದಿಲ್ವ ನಿನಗೆ? ಅಲ್ಲ ಅವ್ರು ಮಾಡ್ಬಾರ್ದು ಕೆಲಸ ಮಾಡಿಬಿಟ್ಟು ತಂದ್ಬಿಟ್ರು ಒಪ್ಕೋತೀಯಲ್ವಾ? ಹೋಗಮ್ಮಿ, ನೀನಂತೇಳಿ ಮನೇಲಿ ಇದ್ಬಿಟ್ರೆ ಮನೆ ಉದ್ದಾರ ಆಯ್ತದೆ ಕತೆ. ನಾನು ಸೊಸೆಯರ್ಗು ಹೆಂಗೆ ಅಂತ ನನಗೆ ಗೊತ್ತು. ಬಾಯಿ ಮುಚ್ಕೊಂಡು ಕೂತ್ಕೊಂಡಿರು. ಅವ್ರ ಬಗ್ಗೆ ಮಾತಾಡಬೇಡ. ಒಳಗವ್ರೆ ಕೇಳಿಸ್ಕೊಂಡು ಮಕ್ಕಳಿದಾರು ಹೊಸ ನ್ಯಾಯ ಬುದ್ಧಿ ಕಲಿ. ಅದೇ ಕಂಗಡಿ ನೀನು ಬೇಕ್ಲು ಕಂಡ್ರೆ ಕಾಯಿ ಅಂತ ಎಲ್ಲ ನನ್ನ ಸೊಸೆಯರ್ ಕಂಡ್ರೆ ಕಾಯಿ ಗುಡ್ತಾನೆ ಹಂಗೆ, ನಾಯಿ ಕಾಯಿ ಗುಡ್ತದಲ್ಲ ಹಂಗೆ. ನಿನ್ನ ಯೋಗಿತಕ್ಕೆ ಇಲ್ಲಿ ತನಕವ ಒಂದು ಟಿ ವಿ ತಂದ್ಬಿಡ್ಬೇಕಾಗಿತ್ತಿಲ್ಲ. ಒಂದು ಟಿ ವಿ ತಗೊಬಂಬರಿ ಅಂದ್ರೆ ತರ್ದರೆ ಇದ್ದೆ ಧಾರಾವಾಹಿ ನೋಡೋಕ್ಕೆ ಅವ್ರ ಮನೆಗೆ ಹೋಗ್ಬೇಕಾಗಿತ್ತು. ನನ್ನ ಸೊಸೆಯರಾಗಿರೋದಕ್ಕೆ ಇವೆಲ್ಲ ತಂದು ಮಡ್ಗವ್ರೆ. ಆಚೆಗೆ ಮಾನ ಮರುವಾದಿ ಏನಾದ್ರು ಇದ್ದದ? ನಿನ್ನ ಗಂಡು ಮಕ್ಕಳು ಏನೋ ಇಂಜಿನಿಯರು ಡಾಕ್ಟ್ರ? ಅವ್ರು ಎಡ್ತಿರ್ಗೆ ಇಷ್ಟೊಂದು ದುಡ್ಡು ಕೊಟ್ಟು ಇಷ್ಟ್ರ ಮಟ್ಟಿಗೆ ಸಾಮಾನು ಸರಂಜಿ ತರೋಕ್ಕೆ ಎಷ್ಟು ದುಡ್ಡು ಆದದು? ಏನು ಸಂಬಳದಲ್ಲಿದ್ದಾರಲ್ಲ ಅವರು? ನೋಡು, ನನ್ನ ಸೊಸೆಯರು ಒಳ್ಳೆದಾರಿಲ್ಲ ಅವ್ರೇನೋ ನನಗೆ ಗೊತ್ತು. ಆಯ್ತಾ? ನೀನು ಜಾಸ್ತಿ ತಲೆಗೆಡ್ಸ್ಕೊಬೇಡ, ಸುಮ್ಮನಿರು. ನೀನುವೇ ಸರಿಯಾದ ಅತ್ತೆಕಂದ್ಬಿಡು. ನಿನ್ನಂತ ಅತ್ತೆದಿರ ಇದ್ಬಿಟ್ರೆ ಮಾನೋದ್ಧಾರ ಆಗೋಯ್ತದೆ ಕತೆ. ಎಲ್ಲರೇ ಎಲ್ಲಿ ತಂದ್ರವ ಏನವ ಎಂತವ ಅಂತ ವಿಚಾರಿಸ್ಬೇಕು ಅಂತ ಜ್ಞಾನಿಲ್ವ ನಿನಗೆ? ಅವು ಪೊರಿಗೆ 5-6 ಲಕ್ಷ ಖರ್ಚು ಮಾಡವ್ರೆ. ಈಗ ತಿರ್ಗಾ ಇವೆಲ್ಲ ತರಗೆ ಓಸಿ ದುಡ್ಡ? ಏನು ಕತೆ ಏನು ಅಂತಲೇ ಅರ್ಥ ಆಯ್ತಿಲ್ವಲ್ಲ? ಮನೆ ಒಳಗೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ಈಗೆಲ್ಲ ಓದ್ಕೊಂಡಿರೋದು ನಿನಗೆ? ಹೋಗಿ ತಿನ್ಬಿಟ್ಟು ಹೋಗು, ಬಸ್ ಸ್ಟ್ಯಾಂಡಾಗ ಕುತ್ಕೊಂಡು ಪುರಾಣ ಹೊಡೆಯೋಗು. ಇನ್ನೇನು ನಿನಗೆ? ನಿನ್ನ ನೋವು ಅಕ್ಕೆ ಕಣ್ಣೆ ನಿನಗೆ. ನಿನ್ನ ಚುನಾವಣೆ ನಿನ್ಸೋದು ಬೇಡ ಅಂದ್ಕೊಂಡಿದ್ದು ನಾನು. ಅಕ್ಕಿ ದುರಾಕಾರ ಬರ್ತದೆ ಅಂತ ನನಗೆ ಗೊತ್ತಿತ್ತು. ಏನೋ ಜನಗಳ ಸೇವೆ ಮಾಡಲಿ ನಾನು ಇರ್ತಿ ಅಂದ್ಕೊಂಡು ನಿನ್ಸುದ್ನಲ್ಲ, ನನಗೆ ಬುದ್ಧಿ ಇಲ್ಲ. ಅಯ್ಯೋ 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 ಹೊಸಿಯ ಏನು ಲಕ್ಷ ಗಟ್ಟಲೆ ಖರ್ಚು ಮಾಡಿದ್ದಿ? ಏನು ಹೊಸಿಯಪ್ಪ ನೀನು ಖರ್ಚು ಮಾಡಿ ನನಗೆ ಗೆಲ್ಸಿರೋದು ನೀನು? ಥೂ, ನಾಚ್ಕಾಕಿರುವ ಹೇಳಕ್ಕೆ ನೀನು. ಏನೋ ನಾನು ಒಳ್ಳೆತನ ಇರೋದಕ್ಕೆ ಗೆದ್ದೀವ್ನಿ. ಆಯ್ತಾ? ಜಾಸ್ತಿ ಮಾತಾಡ್ಬೇಡ, ಹೋಗು. ಏನೋ ನಾನು ಒಳ್ಳೆತನಕ್ಕೆ ಗೆದ್ದೀನಿ. ನೀನಾಗಿದ್ರೆ ಒಂದು ಓಟ್ನ ಹಾಕ್ಸ್ಕೊಳಕ್ಕಾಯ್ತಿಲ್ಲ, ತಿಳ್ಕೊಬಿಡು. ನೋಡ್ದ ಎಂಥ ದುರಾಕಾರ ಬಂದಿರೋದು ಅಂತ. ನಾನು ಅಲ್ಲಿ ಓಟ್ಲಾಗಡಿತಾವೆ ಹೇಳೋದು ಗಂಡ್ಸುಗಳಿಗೆಲ್ಲವ. ನಿಮ್ಮ ಎಡ್ತಿರ್ಗೆ ಹೋಗ್ಬಿಟ್ಟು ಹಾಕ್ಸ್ರಪ್ಪ, ನೀವು ಹಾಕ್ರಪ್ಪ, ಏನೋ ನಿಂತ್ಬಿಟ್ಟಾಳೆ ಇದು ಒಂದ್ಸತಿಗೆ ಅಂತ. ನಾನು ಇಷ್ಟೆಲ್ಲ ಮಾಡಿ ಗೆಲ್ಸಿದ್ಕೆ ನೀನು ಈ ಥರ ದುರಾಂಕಾರ ಮಾತಾಡ್ತಾ ಇದೆಯಲ್ಲ, ಸರಿಯಾ ನೀನು ಮಾತಾಡ್ತಿರೋ ಮಾತು? ಕರಪ್ಪ ಎಲ್ಲ ಹೇಳಿದ್ರು. ಏನು ನಿನ್ನ ಗಂಡ ಬೇಕಾದಂಗೆ ಬಂದವ್ರಿಗೆಲ್ಲ ನಾನು ಎಡ್ತಿಗೆ ಓಟ್ ಹಾಕಿ ಅಂದ್ಬಿಟ್ಟು ಟೀ ಕಾಫಿ ಬೆಡ್ಡು ಬೋಂಡ ಎಲ್ಲನೂ ಕೊಡಿಸ್ತಾವನೆ ಅಂತ ಅಂದರು. ನೀನು ಹೇಗಿತ್ತಾಗೆ ಒಂದು 50,000 ತಕೋ, ಏನೋ ಎಲೆಕ್ಷನ್ ನಿಂತಿದ್ದಿ, ಯಾರಿಗಾರ ಒಂದು 2 ತೆಗೆದು ಕೊಟ್ಬಿಡು ಅಂತ ಕೊಟ್ಟ ನೀನು. ನಾನು ಸೊಸೆಯರಾಗಿರೋದಕ್ಕೆ ಇಷ್ಟು ರಾತ್ರಿ ಪುರ ಮಾಡವ್ರೆ, ಹೆಂಗನ ಮರ್ತು ಗೆದ್ದದೆ ಅಂದ್ಬಿಟ್ಟು ಅದನ್ನೂ ನಿನಗೆ ಸಹಿಸೋಕ್ಕಾಗ್ದ ನೀನು ಕುಣಿತ ಕುಂತಿದ್ಯಲ್ಲ. ನಿನಗೆ ಯಾಕೆ 7ನೇ ವ್ಯಾಪಾರ ತಿನ್ನಬೇಕು, ಸುಮ್ಮ ಬಿತ್ಕೋಬೇಕು ಅಷ್ಟೇ. ಅಷ್ಟು ಬಿಟ್ರೆ ನಿಂದೇನು 10 ಪೈಸೆ ಅಂಗ್ರಹಣೆ ಇಲ್ಲ. ಏನು ಅಂಗ್ರಹಣೆ ಇದೆ ಅಂತ ಅಡಿಗೆ ನೋಡು. ಏನು ಮಾತಾಡಕ್ಕೆ ಕೂಡ್ದು ನೀನು. ನೋಡ್ದ
ನಾನು ಲೆಕ್ಕಕ್ಕಿಲ್ದಂಗೆ ಆದೆ ಅಲ್ವಾ. ಇರಲಿ ಎಷ್ಟು ದಿವ್ಸ ಕಂಡು ದುರಂಕಾರ ಇದ್ದದ್ದು ನಾನು ನೋಡ್ತೀನಿ. ಅಲ್ಲ ಮುರುವಾದಿಂದ ಎಲ್ಲ ತಗೊಂಡು ಬೀದಿಗೆ ಹೊಟ್ಟೋಗ್ಬಿಡು ಸರಿ ನೀವು. ನನ್ನ ಮನೆ ಒಳಗೆ ಇವೆಲ್ಲ ಇರಂಗಿಲ್ಲ. ಇದೊಳೆ ಸೊರೆ ತಪ್ಪ ಏನು ಇವನು ಮನೆ ಹಿಂಗಿತ್ತ ಮನೆ. ಹೋಗು ನನ್ನ ಸ್ವಾತಂತ್ರ್ಯ ನನ್ನ ಗಂಡು ಮಕ್ಕಳು ರೆಡಿ ಮಾಡ್ಸಿರೋದು ಮನೆ ಕತೆ ಎತ್ಕೊಂಡು ಹೋಗೋಣಂತೆ ಆಚೆಗೆ. ನೀನು ಹೇಳ್ಬಿಟ್ಟಲ್ಲ ಅದಕ್ಕೆ ಎಲ್ಲನೂ ಒತ್ಕೊಂಡು ಓಡ್ಬಿಡ್ತೀವಿ. ಹೋಗಿ ಸುಮ್ಮನೆ ತಿಗ ಮುಚ್ಕೊಂಡು ಜಾಸ್ತಿ ಗಾಂಚಲಿ ಆಡ್ಬೇಡ ನೀನು. ಹೊರಗೆ ಇಳಿಸ್ಬಿಟ್ಟನು ಅಲ್ಲ ಯಾವ ಮಟ್ಟ ಬುದ್ಧಿ ಕಲ್ತಿದಿ ನೋಡಪ್ಪ. ಮನೇಲಿ ಹೆಂಗ ಬದುಕು ಬೇಡ ಆಯ್ತದಂತ ಖುಷಿ ಪಡಕ್ಕಿಲ್ಲ. ಸಂಕಟ ಪಡ್ಸಾಯ್ತಾನೆ ಸಂಕಟ ಪಟ್ಟಿ ಕುತ್ಕೊಳ್ನಾರ ನಿಂತ್ಕೊಳ್ನಾರ ನೋವು ಓದ್ಕೊಂಡಂಗೆ ಆಡ್ತಾವನೆ. ನಾನು ಸ್ವಾಸ್ಥ್ಯರ್ಗೆ ಮಾತು ಕಿತ್ತಾಡಿದ್ರೆ ಸರಿಯಾಗಿ ಇಳಿಸ್ಬಿಡ್ತೀನಿ. ನಾನು ನಿನ್ನ ಸ್ವಾಸ್ಥ್ಯ ಸುದ್ದಿ ಎತ್ತದ ನಮ್ಮಿ. ನಾನು ಇವೆಲ್ಲ ಎಲ್ಲಿದ್ದೋ ಏನು ಎಂತು ಅಂತ ಮನೆಗೆ ಗಣಿಸೋದನ್ನು ನಾನು ಕೇಳಬೇಡ್ದ. 1 9 ಅಂತೀಯಲ್ಲ, ಎಲ್ಲಿಂದ ಬತ್ತು ದುಡ್ಡು ಈ ಪಾರ್ಟಿ ಅಂತ ಕೇಳತ್ತಪ್ಪ. ಇಲ್ಲ ಅವ್ರ ಕಡೆಯವರು ಬೇಕಾದಂಗೆ ಸಾವುಕಾರಕ್ಕನೋ ಅವ್ರ ಅಪ್ಪನವ್ರು ಅವನು ಕೊಟ್ಟಾರ ಅನ್ನಂಗಿದ್ದದ. ಪಾಪ ಅವ್ರು ಬಾಡಿಗೆ ಮನೆ ಮಾಡ್ಕೊಂಡು ಅವ್ರು ಅನ್ಪಾಡತ್ತದೆ, ಅವ್ರ ಕಷ್ಟ ಕುಂತದೆ ಅಂಥದ್ರಲ್ಲಿ ಇವ್ರಿಗೆ ಹೆಂಗೆ ದುಡ್ಡು ಬತ್ತು. ಅದೊಂದು ದಿವಸ ನಾನು ಪತ್ತೆ ಮಾಡ್ತೀನಿ ಬಡ್ಡಿ, ಆಮೇಲೆ ಇರು ನಿನಗೆ ಹಾಕ್ತೀನಿ ಮನೆಯಿಂದ ಆಚೆಗೆ. ದಿನ ಓಡಾಡ್ದವ್ರಿಗೆ ಒಂದು ಸೇರ್ ಹಾಕಿ ಬಾತ್ ಮಾಡ್ತೀನಿ ಅಂದರೆ ಕಾಸು ಕೊಡ್ನಿಲ್ಲ ನೀನು. ಈಗ ಬಂದಿದ್ದೀನಿ ನೋಡು ಮಾತಾಡೋಕ್ಕೆ, ಎಷ್ಟು ಮಟ್ಟಿಗೆ ಮಾತಾಡಕ್ಕೆ ಬಂದಿದ್ದೀ ಅಂದ್ಬಿಟ್ಟು ₹1 ಮುರಿಸ್ತಾನೆ ನೀನು. ಈಗ ಏನು ಮಾತಾಡಂಗಿದ್ದದು ನೀನು? ನಾನು ಸ್ವಾಸ್ಥ್ಯರು ಏನೋ ಒಂದು ಮಾಡಬೇಕು ಅಂತ ಮಾಡ್ತಾವ್ರೆ, ಬಾಯಿ ಮುಚ್ಕೊಂಡು ಸುಮ್ಮನಿರು. ಇರಲಿ ಕಣಮ್ಮಿ ಇರಲಿ. ಗೊತ್ತಾಗದು ನಿನ್ನ ಪರಿಸ್ಥಿತಿ ಹೆಂಗಾಯ್ತದೆ ಅಂತ ನೋಡಿ ಸುಮ್ಕಿರು. ದೂರಾಂಕಾರದಲ್ಲಿ ಮೆರೀತಾ ಇದ್ದಿ. ನಾನೇನೋ ಓಲಿ ನಾನು ಹೇಳ್ತಿ ಸಾಯಂಕಾಲದಲ್ಲಿ ಮೆಂಬರ್ ಆಗಲಿ ಅಂದ್ಬಿಟ್ಟು ನಾನು ಆ ಪಾರ್ಟಿ ಕೈಲಿ ಆಗದೆ ಹೋದ್ರು, ಕಾಲು ಹಿಡಿಯೋಕೆ ಆಗದವ್ರು ನಾನು ಪ್ರಚಾರಕ್ಕೆ ಮಾಡಿ ನಾನು ಇರ್ತಿ ಗೆಲ್ಲಿಸ್ಬೇಕು ಅಂತ ಗೆಲ್ಸೋರು. ನೀನು ಹಿಂಗೆ ದೂರಾಂಕಾರ ತೋರ್ತಾ ಇದೀಯ ಬಡ್ಡಿ ನೀನು ನೋಡ್ಕೊಬಡ್ಡಿ ನಿನಗೆ. ಇವಾಗ ಮಾತಾಡೋ ನೀನು ಜಾಸ್ತಿ ಅರ್ಕಬೇಡ ನೀನು. ಅರ್ಕತೀನಿ ನೋಡಪ್ಪ. ಇವೆಲ್ಲನೂ ಗುಡ್ಡೆ ಹಾಕಬೇಕಾ ಮುದ್ದೆ ಮನೇಲಿ? ಮನೆ ಅಂಗಳದಂಗೆ ಹೆಂಗಿತ್ತು ಎಲ್ಲ ತಂದು ಮಡ್ಗವ್ರೆ ಬೀದಿಗೆ ಸುಮ್ಕಿರಿಗೆ ಕೊಟ್ಟಿಗೆ ತುಂಬು ಎಲ್ಲನೂ. ನೀನು ಹೇಳ್ದಲ್ಲ ಅದಕ್ಕೆ ಸೋಫಾ ಸೆಟ್ಟು ಟಿವಿ ಫ್ರಿಜ್ಜು ವಾಷಿಂಗ್ ಮಿಷಿನು ಎಲ್ಲ ತಗೊಂಡು ಕೊಟ್ಟಿಗೆ ತುಂಬ್ತೀನಿ. ನೀನು ಹೇಳ್ದಲ್ಲ ಅದಕ್ಕೆ ಕಾಸು ಕೊಟ್ಟಿಲ್ವಲ್ಲ ಬೀದಿ ಎತ್ಕೊ ಬಂದಿದ್ದೆ ನಾನು. ಅದಕ್ಕೆ ಹೋಗು ಸುಮ್ಮನೆ ಬಾಯಿ ಮುಚ್ಕೊಂಡು ನಿನ್ಗಾರು ಯೋಗ್ಯತೆಲ್ಲ ಮಾಡೋರ ನೋಡಿ ಸಹಿಸು. ಅದಕ್ಕೆ ಹೊಟ್ಟೆ ಉರಿ ಮಾಡ್ಕೊಂಡು ಸತ್ತಿಯೇ ಬರೀ ನಿಂದು ಹೊಟ್ಟೆ ಉರಿ ಮಾಡ್ಕೊಂಡು ಸಾಯೋದೇ ಆಯ್ತಲ್ಲ ನಿನ್ನ ಬದುಕು. ಇಲ್ಲಿ ಸಾಕ್ಬಿಡ್ತೀನಿ ಮಾತ್ರ. ಸರಿಯಾಗಿ ಮುರುವಾದಿ ನಿನಗೆ ಜಾಸ್ತಿ ಮಾತಾಡ್ತಾ ಇದ್ದೀನಿ ನೀನು. ನನಗೂ ನೋಡಿ ಸಾಕಾಗೋಗದೆ ನಿನಗೆ. ಅಯ್ಯಯ್ಯಯ್ಯ ಸಾಕು ಸುಮ್ಮನಿರಪ್ಪ, ಸಾಕು ಸುಮ್ಮನಿರು. ಜಾಸ್ತಿ ಮಾತ್ಕಿತಾಡ್ಬೇಡ ನೀನು. ನೀನು ಹೊರ್ಕೊಂಡಿ ನೀನು ಹೊರ್ಕೊಳ್ಳೋದ್ರಲ್ಲಿ ಏನೂ ಇಲ್ಲಕತ್. ನೀನು ಹೊರ್ಕೊಳ್ಳೋಂಥ ಕೆಪಾಸಿಟಿನೇ ಇಲ್ಲಕತ್ತೆ. ಕೂತ್ಕೊ ಸುಮ್ಮನೆ ಬಾಯಿ ಮುಚ್ಕೊಂಡು. ಇರಲಿ ಸಮಯ ಬರ್ತದೆ. ಆಮೇಲೆ ನಾನು ಏನು ಅಂತ ನಿಂಗೆ ತೋರಿಸ್ತೀನಿ. ಹರ್ಕೊ ಅದೆಷ್ಟು ದಿವ್ಸ ಕಂಡು ಹರ್ಕೊ. ಏನು ಹರ್ಕೊಂಡರು ಸರಿಯಾಗಿ ಇಳಿಸ್ತೀನಿ. ಮರುವಾದಿಯ ಕಂಡಿದೀಯಾ ಹರ್ಕೊ ಅಂತ ಮಾತಾಡಿದ್ರಿ ಅಂತ. ಆಯ್ತು ಬಿಡವ ಮಿನಿಸ್ಟ್ಕಿತಿ. ಈಗ ಓಟ ಬೇರೆ ಗೆದ್ದಿದ್ದೀನಿ ನೀನು. ನಿನಗೆ ಮಾತಾಡಂಗಿದ್ದದು ನಾನು. ಮತ್ತಂಗ ಅನ್ಕೊಂಡು ಮುಚ್ಕೊಂಡು ಕೂತ್ಕೊ, ಜಾಸ್ತಿ ಮಾತಾಡಬೇಡ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.